ರೆಡಿ ಫುಡ್ ನಿಂದ ಯಾವ ರೀತಿಯಾಗಿ ಒಂದು ಅನಾಹುತ ಸಂಭವಿಸಿದೆ ಅಂತ ಹೇಳಿದ್ರೆ ಅಹಮದಾಬಾದ್ ನಲ್ಲಿ ನಡೆದಿರುವಂತಹ ಘಟನೆ. ರೆಡಿ ದೋಸೆ ಹಿಟ್ಟನ್ನ ತಂದು ಅದನ್ನ ಸೇವಿಸಿ ಇಬ್ರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಜೊತೆಗೆ ಆ ಗಂಡ ಹೆಂಡತಿ ಕೂಡ ಅಸ್ವಸ್ಥಗೊಂಡಿದ್ದಾರೆ. ಇಬ್ರು ಮಕ್ಕಳು, ಒಂದು 3 ತಿಂಗಳ ಮಗು, ಇನ್ನೊಂದು 4 ವರ್ಷದ ಮಗು. ನೀವು ಯೋಚನೆ ಮಾಡಬಹುದು, 3 ತಿಂಗಳ ಮಗು ಹೇಗೆ ದೋಸೆಯನ್ನು ತಿನ್ನುತ್ತೆ ಅಂತ ಹೇಳಿ. ಆ ತಾಯಿ ತಿಂದ ನಂತರ ಅದಕ್ಕೆ ಹಾಲನ್ನ ಕುಡಿಸಿರ್ಬೋದು, ಮೇ ಬಿ ಇದರಿಂದಾಗಿ ಆ ಮಗು ಸಾವನ್ನಪ್ಪಿರಬಹುದು. ಇದು 1ರಂದು ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ದೋಸೆ ಹಿಟ್ಟನ್ನ ತಗೊಂಡ್ ಬರ್ತಾರೆ. ಆ ದೋಸೆ ಹಿಟ್ಟನ್ನ ತಿಂದ್ಬಿಟ್ಟು ನೆಕ್ಸ್ಟ್ ಡೇ ಆ ಮನೆಯ ಯಜಮಾನನಿಗೆ ವಾಮಿಟ್ ಶುರು ಆಗ್ಬಿಡುತ್ತೆ. ಅವರಿಗೆ ಗೊತ್ತಾಗ್ಲಿಲ್ಲ ಆ ದೋಸೆ ಹಿಟ್ಟಿನಿಂದನೇ ಆಗಿರೋದು ಅಂತೇಳಿ. ತದನಂತರ ಹೆಂಡತಿ ಕೂಡ ಆ ದೋಸೆನ ತಿಂತಾಳೆ. ಆ ದೋಸೆ ತಿಂದ ತಕ್ಷಣ ಅವಳಿಗೂ ಸಹ ವಾಂತಿ ಭೇದಿ ಎಲ್ಲ ಶುರುವಾಗುತ್ತೆ. ಅದಾದ್ಮೇಲೆ ಆ ಮಕ್ಕಳಿಗೂ ಸಹ ಕೊಟ್ಟಿದ್ದಾರೆ. ಆ ಮಕ್ಕಳು ಸಹ ಸಾವನ್ನಪ್ಪಿರುವಂತದ್ದು. ತದನಂತರ ಅಂಗಡಿ ಹೋಗಿ ವಿಚಾರಣೆಯನ್ನ ಮಾಡ್ತಾರೆ. ಈ ದೋಸೆ ಹಿಟ್ಟಿಂದ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವರ ಮನೆಯವರೆಲ್ಲ ಹೋಗಿ ಗಲಾಟೆ ಮಾಡಿದಾಗ ಅಂಗಡಿಯವ್ರು ಹೇಳ್ತಾರೆ, ನಮ್ಮ ದೋಸೆ ಹಿಟ್ಟಿನಿಂದ ಯಾವ ಪ್ರಾಬ್ಲಮ್ ಸಹ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ದಿನಕ್ಕೆ 100ರಿಂದ 150 kgಯಷ್ಟು ದೋಸೆ ಹಿಟ್ಟನ್ನ ಮಾರಾಟ ಮಾಡ್ತೀವಿ. ನೀವು ಬೇಕಾದ್ರೆ ಸಿಸಿಟಿವಿಯನ್ನು ಪರಿಶೀಲನೆ ಮಾಡಬಹುದು. ಇವತ್ತೇ 10ರಿಂದ 20 ಜನ ತಗೊಂಡು ಹೋಗಿದ್ದಾರೆ. ನೀವು ಅವ್ರನ್ನ ಕೇಳಿ, ಯಾರಿಗೂ ಸಹ ಏನು ಸಮಸ್ಯೆ ಆಗ್ಲಿಲ್ಲ ಅಂತ ಹೇಳಿ ಅಂಗಡಿಯವರು ಹೇಳ್ತಾ ಇದ್ದಾರೆ. ದೋಸೆ ಹಿಟ್ಟನ್ನ ತಿಂದವರಿಗೆ ಬೇರೆ ಕುಟುಂಬಗಳಿಗೆ ಏನು ಸಹ ಆಗ್ಲಿಲ್ಲ. ನಿಜವಾಗ್ಲೂ ಸಹ ಇದು ದೋಸೆ ಹಿಟ್ಟಿನಿಂದಲೇ ಆಯ್ತಾ ಅಂತ ಹೇಳಿ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ.